ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದು ದೂರದ ಒಂದು ಗಡಿ. ಜಿಲ್ಲಾ ಕೇಂದ್ರಕ್ಕೆ ಬಂದು ಒಂದು ಸರ್ಕಾರಿ ಕೆಲಸ ಮುಗಿಸಿ ವಾಪಸ್ ಮನೆ ಸೇರ್ಬೇಕಾದ್ರೆ ಇಡೀ ದಿನ ಬೇಕಾಗುತ್ತೆ. ಅದರಲ್ಲೂ ಮಲೆನಾಡಿನ ಜನರ ಸಂಕಷ್ಟ ಮಳೆಗಾಲದಲ್ಲಿ ಇನ್ನೂ ಎಷ್ಟು ಹೆಚ್ಚಾಗ್ಬಿಡುತ್ತಂತೆ. ಹೀಗಾಗಿ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿ ಅಂತ ಅಪ್ಪಟ ಮಲೆನಾಡಿಗರು ಈಗ ಆಗ್ರಹಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೇಶಾದ್ಯಂತ ಪ್ರವಾಸಿಗರನ್ನು ಕಣ್ಮನ ಸೆಳೆಯುವ ತಾಣ. ಎತ್ತ ನೋಡಿದರೂ ಹಚ್ಚ ಹಸಿರು. ಕುದುರೆಮುಖ, ಕಲ್ಲತ್ತಗಿರಿಯಂತಹ ಪ್ರವಾಸಿ ತಾಣವನ್ನು ಒಳಗೊಂಡ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದ ಅತಿದೊಡ್ಡ ಜಿಲ್ಲೆಗಳಲ್ಲಿ ಒಂದಾಗಿದೆ. 9 ತಾಲೂಕುಗಳನ್ನು ಹೊಂದಿರುವ ಈ ಜಿಲ್ಲೆಯಲ್ಲಿ ಮೂಡಿಗೆರೆ, ಕಳಸ, ಶೃಂಗೇರಿ, ಕೊಪ್ಪ ಹಾಗೂ ಎನ್ನಾರ್ಪುರ ಅಪ್ಪಟ ಮಲೆನಾಡು ಪ್ರದೇಶಗಳಾಗಿವೆ. ಜಿಲ್ಲಾ ಕೇಂದ್ರದಿಂದ ದೂರವಿರುವ ಈ ಭಾಗದ ಜನರಿಗೆ ಸಣ್ಣ ಪುಟ್ಟ ಸರ್ಕಾರಿ ಕೆಲಸಕ್ಕೂ 100ಕ್ಕೂ ಹೆಚ್ಚು ಕಿಲೋಮೀಟರ್ ಪ್ರಯಾಣ ಅನಿವಾರ್ಯವಾಗಿದೆ. ಹೀಗಾಗಿ ಕೊಪ್ಪವನ್ನು ಕೇಂದ್ರವಾಗಿಸಿಕೊಂಡು ಪ್ರತ್ಯೇಕ ಜಿಲ್ಲೆ ರಚಿಸಬೇಕೆಂಬ ಬೇಡಿಕೆ ಮತ್ತೆ ಜೋರಾಗಿದೆ. ನಾವು ಇಲ್ಲಿಂದ ಚಿಕ್ಕಮಗಳೂರಿಗೆ ಹೋಗಬೇಕು ಅಂತಾದರೆ ಹೆಚ್ಚು ಕಡಿಮೆ ಇಲ್ಲಿಂದ ಒಂದು ದಿವಸದ ಅರ್ಧ ದಿನ ನಮ್ಮ ಚಿಕ್ಕಮಗಳೂರಿಗೆ ಹೋಗ್ಲಿಕ್ಕೆ ಬೇಕು, ವಾಪಸ್ ಬರಲಿಕ್ಕೆ ಅರ್ಧ ದಿನ ಬೇಕು. ನಾವು ಈ ಕ್ಷೇತ್ರದಲ್ಲಿ ಬದುಕಿದಂಥ ಜನರಿಗೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದರೆ ನಾವು ಒಂದು ದಿವಸ ಚಿಕ್ಕಮಗಳೂರಿಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋದರೆ ಆ ದಿನದ ಕೆಲಸಗಳೆಲ್ಲ ವೇಸ್ಟು, ನಮ್ಮ ಎಲ್ಲ ಕೆಲಸಗಳು ಹಾಳಾಗುತ್ತೆ. ಆದ್ದರಿಂದ ಚಿಕ್ಕಮಗಳೂರು ಇದು ಶೃಂಗೇರಿ ಮತ್ತು ಕೊಪ್ಪ, ಎನ್ನಾರ್ಪುರ, ತೀರ್ಥಹಳ್ಳಿ ಮತ್ತು ಕಳಸ ಅನ್ನತಕ್ಕಂಥದ್ದು ನಮಗೆ ಜಿಲ್ಲಾಡಳಿತ ಕೇಂದ್ರವನ್ನಾಗಿ ಮಾಡಿಸಿ ಅಂತ ನಮ್ಮ ಒಂದು ಬೇಡಿಕೆ. ಜಿಲ್ಲಾಡಳಿತದಿಂದ ಬರೋಬ್ಬರಿ 110 ಕಿಲೋಮೀಟರ್ಗೂ ಅಧಿಕ ದೂರದಲ್ಲಿರುವ ಶೃಂಗೇರಿ, ಕೊಪ್ಪ, ಕಳಸ ಹಾಗೂ ಎನ್ನಾರ್ಪುರ ಭಾಗದ ಸಾವಿರಾರು ಜನರ ಸಾರಿಗೆ ಸಮಸ್ಯೆ, ದೂರದ ಪ್ರಯಾಣ ಮತ್ತು ಮಳೆಗಾಲದ ತೊಂದರೆಗಳಿಂದ ನಿತ್ಯ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆಡಳಿತ ಜನರ ಹತ್ತಿರ ಬರಬೇಕಾದರೆ ಪ್ರತ್ಯೇಕ ಜಿಲ್ಲೆ ಅಗತ್ಯ ಹೆಚ್ಚಿದೆ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ನಮಗೆ ಹೋಗಿ ಬರಲಿಕ್ಕೆ ಬಹಳ ದೂರ ಆಗ್ತಿದೆ. ಕೊಪ್ಪದಿಂದ ಚಿಕ್ಕಮಗಳೂರಿಗೆ ಹೋಗಿ ಬರಲಿಲ್ಲ ಒಂದು ದಿನದ ಕೂಲಿ ಕಾರ್ಮಿಕರು, ಬಡವರು ಒಂದು ದಿನವನ್ನೇ ಕಳಿಬೇಕಾಗುತ್ತೆ ಹಾಗೂ ಬಹಳ ಎಕ್ಸ್ಪೆನ್ಷನ್ ಜಾಸ್ತಿ ಆಗ್ತಿದೆ. ಆದ್ದರಿಂದ ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ಮಾಡೋದಾದ್ರೆ ನಮಗೆ ತೀರ್ಥಹಳ್ಳಿಯನ್ನು ಕೂಡ ಈ ಕೊಪ್ಪ, ತೀರ್ಥಹಳ್ಳಿ, ಶೃಂಗೇರಿಗೆ, ಎನ್ನಾರ್ಪುರ ಭಾಗ ಸೇರಿಸಿಕೊಂಡು ಒಂದು ಜಿಲ್ಲಾ ಕೇಂದ್ರವಾಗಿ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಆಡಳಿತದ ಸೇವೆಗಳು ಜನರಿಗೆ ಸುಲಭವಾಗಿ ಸಿಗಬೇಕಾದರೆ ಪ್ರತ್ಯೇಕ ಜಿಲ್ಲೆಯೇ ಪರಿಹಾರ ಎಂಬುದು ಮಲೆನಾಡಿಗರ ಅಭಿಪ್ರಾಯವಾಗಿದ್ದು, ಸರ್ಕಾರ ಈ ಬೇಡಿಕೆಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.